There's no way my luck is that bad. Oh, hell no. The future is here. ChatGPT. ಎಷ್ಟು ಜನ ಕೇಳಿದ್ದೀರಾ ಕೇಳಿಲ್ಲ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೇಳ್ತೀರಾ. ಇದ್ರ ಬಗ್ಗೆ ತಿಳ್ಕೊಳ್ಳೋ ಸಂದರ್ಭ ಬರಬಹುದು. ChatGPT is a large language model created by OpenAI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ChatGPT ಅನ್ನೋ ಒಂದು ಟೂಲ್ ಬರೀ 5 ದಿನದಲ್ಲಿ 1 ಮಿಲಿಯನ್ ಯೂಸರ್ಸ್ ಕ್ರಾಸ್ ಆಗಿದೆ. ಇದೇನಪ್ಪ ದೊಡ್ಡ ವಿಷಯನ ಅಂತ ಅಂದ್ಕೊಳ್ತಾ ಇದ್ದರೆ, ಲೆಟ್ಸ್ ಕಂಪೇರ್. ನೆಟ್ಫ್ಲಿಕ್ಸ್ 41 ತಿಂಗಳು ತಗೊಂಡಿತ್ತು 1 ಮಿಲಿಯನ್ ಯೂಸರ್ಸ್ ಹಿಟ್ ಆಗೋಕ್ಕೆ. ಫೇಸ್ಬುಕ್ 10 ಮಂತ್ಸ್, ಇನ್ಸ್ಟಾಗ್ರಾಮ್ 2.5 ಮಂತ್ಸ್. ಇದು ಬರೀ 5 ದಿನದಲ್ಲಿ 1 ಮಿಲಿಯನ್ ಯೂಸರ್ಸ್ ಹಿಟ್ ಆಗಿದೆ. ಒಂದೇ ವಾಕ್ಯದಲ್ಲಿ ಹೇಳಬೇಕಂದ್ರೆ, ಇಂಟರ್ನೆಟ್ನಲ್ಲಿರೋ ಎಲ್ಲ ಪದಗಳು ಇದಕ್ಕೆ ಗೊತ್ತಿದೆ. 2021 ತನಕ ChatGPTಗೆ ಅದರದೇ ಆದ ಲಿಮಿಟೇಷನ್ಸ್ ಇತ್ತು. ಸ್ಟಿಲ್ ಇಟ್ ವಾಸ್ ವರ್ಕಿಂಗ್ ಬೆಟರ್. ನಾನು ಟ್ರೈ ಮಾಡಿಲ್ಲ, ಬಟ್ ಐ ಹ್ಯಾವ್ ಡನ್ ಇನಫ್ ರಿಸರ್ಚ್. ಬಟ್ 2021 ನಂತರ ಲೈವ್ ವೆಬ್ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸದ್ಯದ ChatGPT ವರ್ಷನ್ ಲೈವ್ ವೆಬ್ ಸರ್ಚ್ ಮಾಡುತ್ತೆ. ಬೇಸಿಕಲಿ ಬರವಣಿಗೆ ಅನ್ನೋದಕ್ಕೆ ರೆಸ್ಟ್ ಇನ್ ಪೀಸ್. ನಿಮಗೆ ಏನು ಬರಿಬೇಕು ಅಂತ ಅನಿಸುತ್ತೆ ಅದನ್ನೆಲ್ಲ ಇದು ಬರೆಯುತ್ತೆ. ಬಟ್ ದೆರ್ ಈಸ್ ಅ ಕ್ಯಾಚ್. ಅದೇನೇ ಬರೆದ್ರೂ ಕರೆಕ್ಷನ್ ಮಾಡೋಕ್ಕೆ ಬರೆದಿರೋದು ಸರಿ ಇದೆಯಾ ಇಲ್ವಾ ಅಂತ ನೋಡೋಕ್ಕೆ ಹ್ಯೂಮನ್ ಬ್ರೈನ್ ತುಂಬ ಅಂದರೆ ತುಂಬ ಅತ್ಯಗತ್ಯ. ChatGPTಗೆ ಸದ್ಯಕ್ಕೆ ಬ್ರೈನ್ ಇಲ್ಲ. ಅದಾಗದೇ ಯೋಚನೆ ಮಾಡಲ್ಲ. ಇಟ್ ಕ್ಯಾನ್ ಪ್ರೆಡಿಕ್ಟ್ ದ ನೆಕ್ಸ್ಟ್ ವರ್ಡ್, ಸೆಂಟೆನ್ಸ್. ChatGPT ಏನು ಮಾಡಲ್ಲ ಹೇಳಿ? ಸ್ಟೂಡೆಂಟ್ಸ್ಗೆ ಆನ್ಲೈನ್ನಲ್ಲಿರೋ ಎಲ್ಲ ಇನ್ಫಾರ್ಮೇಷನ್ನ ಕೊಲ್ಯಾಬ್ರೇಟ್ ಮಾಡಿ ಎಂಟೈರ್ ಅಸೈನ್ಮೆಂಟ್ ಬೇಕಾದರೆ ಬರ್ಕೊಡತ್ತೆ, ಅದು ಸೆಕೆಂಡ್ಗಳಲ್ಲಿ. ಇಟ್ ಕ್ಯಾನ್ ರೈಟ್ ಕೋಡ್, ಇಟ್ ಕ್ಯಾನ್ ಕ್ರಿಯೇಟ್ ವೆಬ್ಸೈಟ್ಸ್, ಇಟ್ ಕ್ಯಾನ್ ಕ್ರಿಯೇಟ್ ಇಮೇಜಸ್. ಹಲವು ಬಾರಿ ಕಾಪಿರೈಟ್ ಕಂಟೆಂಟ್ನು ಆನ್ಲೈನ್ನಿಂದ ಹೀಗೆ ಎತ್ಕೊಂಡು ಫ್ರೀಯಾಗಿ ವಿದೌಟ್ ಕನ್ಸೆಂಟ್ ಕೊಡ್ತಾ ಇದೆ. ಆ್ಯಂಡ್ ದ್ಯಾಟ್ಸ್ ವೆರಿ ಡೇಂಜರಸ್. ಸಿನ್ಸ್ ಇಟ್ಸ್ OpenAI, ಆ ಆಲ್ಗೋರಿಥಮ್ನ ಯಾವ ಥರ ಕಂಟ್ರೋಲ್ ಮಾಡ್ತಾರೆ ಅನ್ನೋ ಐಡಿಯಾ ನನಗೂ ಇಲ್ಲ. ಆ್ಯಸ್ ಆಫ್ ನೌ ಐ ಆಮ್ ಪ್ರೆಟಿ ಮಚ್ ಎಕ್ಸೈಟೆಡ್. ಯಾವುದೇ ಟೆಕ್ನಾಲಜಿ ಬಂದರೂ ವಿ ಶುಡ್ ಲುಕ್ ಫಾರ್ ದ ಪಾಸಿಟಿವ್ ಸೈಡ್ ಆಫ್ ಇಟ್. ChatGPT ಒಳ್ಳೆಯದಾ ಕೆಟ್ಟದಾ ಅಂತ ಡಿಸೈಡ್ ಮಾಡೋಕ್ಕೆ ನಾನು ಯಾರೂ ಅಲ್ಲ. ಇಲ್ಲಿ ತನಕ ChatGPTಗೆ ಬ್ರೈನ್ ಇಲ್ಲ, ಅದಾಗದೇ ಯೋಚನೆ ಮಾಡಲ್ಲ. ಇದರಲ್ಲಿ ನೆಗೆಟಿವ್ ಸೈಡ್ಸ್ ಕೂಡ ಇದೆ ತುಂಬ. ಅದೇನೆಂದರೆ, ಆನ್ಲೈನ್ನಲ್ಲಿರೋ ಎಲ್ಲನೂ ವಿದೌಟ್ ಕನ್ಸೆಂಟ್ ಅದು ತಗೋತಾ ಇದೆ. ಗೂಗಲ್ ಸರ್ಚ್ ಇಂಜಿನಲ್ಲಿ ಬಾಂಬ್ ಮಾಡೋದು ಹೇಗೆ ಅಂತ ನೀವು ಕಲಿಯೋಕ್ಕಾಗಲ್ಲ. ಯಾಕೆ ಹೇಳಿ? ಇಟ್ಸ್ ಡೇಂಜರಸ್. ಗೂಗಲ್ ಸರ್ಚ್ ಇಂಜಿನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗೆ ವೈಲೇಷನ್ ಆಗುತ್ತೆ. ಹಾಗಾಗಿ ಯಾರೂ ಯೂಶ್ವಲಿ ಮಾಡಲ್ಲ. ChatGPTಗೆ ಇಂಡೈರೆಕ್ಟಾಗಿ ನೀವು ಬಾಂಬ್ ಮಾಡೋದು ಹೇಗೆ ಅಂತ ಕ್ವಶನ್ ಮಾಡಿದ್ರೆ ಇಟ್ ವಿಲ್ ಗಿವ್ ಯು ಆಲ್ ದ ಆನ್ಸರ್ಸ್. ಅದಕ್ಕೆ ಗೊತ್ತಿರಲ್ಲ ಅಲ್ಲ, ಅದಕ್ಕೆ ಯೋಚನೆ ಮಾಡೋ ಶಕ್ತಿ ಇಲ್ಲ. ಅದು ವೆಬ್ನ ಲೈವ್ ಆಗಿ ಸರ್ಚ್ ಮಾಡಿ ಆನ್ಸರ್ ಕೊಡುತ್ತೆ. ಯು ಕ್ಯಾನ್ ಮ್ಯಾನಿಪ್ಯುಲೇಟ್ ಇಟ್. ಒಳ್ಳೆ ಉದ್ದೇಶಕ್ಕೆ ಬಳಸ್ಕೊಳ್ತೀರಾ, ಕೆಟ್ಟ ಉದ್ದೇಶಕ್ಕೆ ಬಳಸ್ಕೊಳ್ತೀರಾ ಗೊತ್ತಿಲ್ಲ. ಸದ್ಯದ ChatGPT ಕಂಟ್ರೋಲಲ್ಲಿ ಇರೋ ಥರ ಅನ್ನಿಸ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಅದನ್ನು ಕಂಟ್ರೋಲ್ ಮಾಡೋಕ್ಕೂ ಕಷ್ಟ ಇದೆ. ಆಲ್ಗೋರಿದಮ್ಸ್ ಬರಿಬೋದು, ಇವಾಗಿಂದಲೇ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ. ಬಿಕಾಸ್ ಇಟ್ಸ್ ಅ ವೆರಿ ವೆರಿ ಪವರ್ಫುಲ್ ಟೂಲ್. ಒಂದು ಸರ್ಟೈನ್ ಮೆಚುರಿಟಿ ಲೆವೆಲ್ ಹಿಟ್ಟಾದ ನಂತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾನ್ ಹ್ಯಾಕ್ ಇನ್ ಟು ಎನಿಥಿಂಗ್. ನಾವು ಆಲ್ರೆಡಿ ಹಾಲಿವುಡ್ ಕೆಲವು ಮೂವೀಸ್ನ ನೋಡಿದ್ದೀವಿ. ಅದೆಲ್ಲನೂ ನೆಗೆಟಿವ್ ಸೈಡಲ್ಲೇ ತೋರಿಸಿದ್ದಾರೆ. ಅದರಿಂದ ಉಪಯೋಗಗಳು ಇವೆ. ಇಡೀ ಜಗತ್ತಿನ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅಂದರೆ, ಸದ್ಯಕ್ಕೆ ಮಾರ್ಕ್ಸ್ ಮೇಲೆ ಕಾನ್ಸಂಟ್ರೇಟ್ ಆಗಿದೆ. ಅದು ಬಿಟ್ಟರೆ ಕಲಿಕೆ ಮೇಲೆ ಕಾನ್ಸಂಟ್ರೇಷನ್ ಕಡಿಮೆ ಆಗಿದೆ. ಮಾರ್ಕ್ಸ್ ಈಸ್ ಇಂಪಾರ್ಟೆಂಟ್, ಗ್ರೇಡ್ಸ್ ಆರ್ ಇಂಪಾರ್ಟೆಂಟ್, ಐ ಅಂಡರ್ಸ್ಟ್ಯಾಂಡ್. ನಾನು ಒಂದು ಟೈಮಲ್ಲಿ ಶಿಕ್ಷಕನಾಗಿದ್ದೆ. ನಿಮ್ಮ ಮಾರ್ಕ್ಸ್ ಕಮ್ಮಿ ಇದ್ದರೆ ನೀವು ದಡ್ಡ, ನಿಮ್ಮ ಮಾರ್ಕ್ಸ್ ಜಾಸ್ತಿ ಇದ್ದರೆ ನೀವು ಬುದ್ಧಿವಂತ. ಒಬ್ಬ ಶಿಕ್ಷಕನಾಗಿ ಹೇಳ್ತಾ ಇದ್ದೀನಿ, ಕೆಲವು ವಿದ್ಯಾರ್ಥಿಗಳಿಗೆ ಎಲ್ಲವೂ ಅರ್ಥ ಆಗಿರುತ್ತೆ, ಬಟ್ ಅದು ನೆನಪಿರಲ್ಲ. ದೇ ಕೆನಾಟ್ ರೀಪ್ರೊಡ್ಯೂಸ್. ಎಕ್ಸಾಕ್ಟಾಗಿ ನೆನಪಿರೋದನ್ನೆಲ್ಲ ಬರೆಯೋಕ್ಕೆ ಬರಲ್ಲ ಅವರಿಗೆ, ಅನ್ಫಾರ್ಚುನೇಟ್ಲಿ. ಕೆಲವರಿಗೆ ಎಲ್ಲದನ್ನು ಚೆನ್ನಾಗಿ ಬರೀತಾರೆ, ಬಟ್ ಎಕ್ಸಾಮ್ ಮುಗಿದ್ಮೇಲೆ ಅದು ಯಾವುದೂ ನೆನಪಿರಲ್ಲ. ಆ್ಯಂಡ್ ದ್ಯಾಟ್ಸ್ ನಾಟ್ ದ ಡೆಫಿನೇಷನ್ ಆಫ್ ಇಂಟೆಲಿಜೆನ್ಸ್. ChatGPT ಅನ್ನೋ ವಿಷಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ತರೋ ಥರ ಒಂದು ಪ್ರೇರಣೆ ಕೊಟ್ಟರೆ ಒಳ್ಳೆಯದು ಅನ್ನೋ ಭಾವನೆ.
ಈಗಿನ ಶಿಕ್ಷಣ ವ್ಯವಸ್ಥೆ ಎಲ್ಲನೂ ಇಟ್ಸ್ ಆಲ್ ಅಬೌಟ್ ಮೆಮೊರೈಸೇಷನ್, ಗೆಸ್ಸಿಂಗ್, ವಿಚ್ ಲೀಡ್ಸ್ ಟು ಚೀಟಿಂಗ್. ಈ ಗೆಸ್ಸಿಂಗ್ ಅನ್ನೋದನ್ನು ಕಲಿಸೋದೇ ಈ ಎಜುಕೇಷನ್ ಸಿಸ್ಟಮ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಯೂಶ್ವಲಿ ನಾವು ಯಾವ ಥರ ಗೆಸ್ ಮಾಡ್ತೀವಿ ಹೇಳಿ? ನಾನು CET ಎಕ್ಸಾಮ್ ಬರೀತಿರ್ಬೇಕಾದ್ರೆ ನಾವು ಈ ರಬ್ಬರಲ್ಲಿ 1 2 3 4 ಬರೆದು ಲೂಡೋ ಕಾಯಿನ್ ಥರ ತಿರುಗಿಸಿ ಯಾವ್ದು ಬರುತ್ತೆ ಅದನ್ನು ಟಿಕ್ ಮಾಡೋದು. ನಿಜ ಜೀವನದಲ್ಲಿ ಗೆಸ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ದ್ಯಾಟ್ ಶೋಸ್ ಯುವರ್ ಇಗ್ನೋರೆನ್ಸ್. ನಿಮ್ಮ ನಿರ್ಲಕ್ಷ್ಯಕ್ಕೆ ಅದೇ ಕಾರಣ. ಅದೇನೇ ಇರಲಿ, ChatGPT ಅನ್ನೋದು ಇಟ್ಸ್ ಅ ನೆಕ್ಸ್ಟ್ ಬಿಗ್ ಥಿಂಗ್ ಅಂತ ಅನಿಸುತ್ತೆ. ಹೇಳೋಕ್ಕಾಗಲ್ಲ, ಫ್ಯೂಚರಲ್ಲಿ ಏನು ಬೇಕಾದರೂ ಆಗ್ಬೋದು. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಧನ್ಯವಾದ.